ಶ್ರೀನಿವಾಸನೇ ಫುಲ್ಲು ದುಡ್ಡಿನ ದೇವರು. ಏನಪ್ಪ ಶ್ರೀನಿವಾಸನ್ ಬೇಡ್ಕೊಂಡ್ರೆ ಎಲ್ಲ ಸಿಗುತ್ತೆ ಅನ್ನುವಂಥದ್ದಿದೆ. ಶ್ರೀನಿವಾಸನೇ ಸಾಲ ಮಾಡಿದ್ದ, ಇನ್ನೂ ಸಾಲ ತೀರಿಸ್ತಾ ಇದ್ದಾನೆ ಅನ್ನೋದನ್ನು ಕೇಳಿದೀನಿ. ಕುಬೇರನ ಬಳಿ ಶ್ರೀನಿವಾಸ ಮದುವೆಗೆ ತೆಗೆದುಕೊಂಡ ಆನಂತರ ಶ್ರೀನಿವಾಸ ಕಲಿಯುಗ ಇರೋ ತನಕ ಅವನ ಬಡ್ಡಿ ಕಟ್ತಾನೆ ಇರಬೇಕಂತೆ. ವರಾಹ ದೇವಸ್ಥಾನದಲ್ಲಿ ತಾಮ್ರದ ಪತ್ರೆಯಲ್ಲಿ ಬರೆದಿಟ್ಟಿರುವಂಥದ್ದು ಇವೆಲ್ಲವೂ ಕೂಡ ಇದೇ ನಿಜ. ಉಂಡಿಗೆ ಬಿದ್ದಿದ್ದೆಲ್ಲ ಆ ಮಹಾವಿಷ್ಣುನೇ ಬಡ್ಡಿ ಕೊಡ್ತಾನೋ, ಅಲ್ಲಿರೋ ಅಂಥದ್ದು ಪದಾಧಿಕಾರಿಗಳು ಯಾರಿಗಾದ್ರೂ ಬಡ್ಡಿ ಕೊಡ್ತಾರೋ ಅದು ಗೊತ್ತಿಲ್ಲ. ಬಿಡಿ ಮತ್ತು ತಿರುಪತಿ ಶ್ರೀನಿವಾಸನ ದಿವ್ಯ ದರ್ಶನವನ್ನೇನಾದರೂ ನೀವು ಮಾಡಲಿಕ್ಕೆ ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ತಿಂಗಳಿಗೆ ಒಂದು ಬಾರಿಯಾದರೂ ನಾನು ಹೋಗಿ ಬರ್ತಾ ಇದ್ದೀನಿ, ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಂತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ಏನಂತಂದ್ರೆ, ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ, ಕೆಲವರಿಗೆ ತಿರುಪತಿ ಶ್ರೀನಿವಾಸ ಮನೆ ದೇವರಾಗಿರುತ್ತೆ. ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ನಮ್ಮನೆ ದೇವರು ಕೂಡ ಶ್ರೀನಿವಾಸನೇ. ಈ ದೇವಸ್ಥಾನಕ್ಕೆ ನಾವು ಹೋದಾಗ ಹೋಗಿ ಬಂದಿದ್ದೀರೇನೋ ಅದಕ್ಕೆ ಕೇಳ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ ಗುರುಗಳ ಸದ್ಯದಲ್ಲೇನೆ. ಈ ಹುಂಡಿಗೆ ಹಣ ಹಾಕುವಂಥದ್ದು, ಹಾಕ್ಬಿಟ್ಟೆ ಬರಬೇಕಾ ಅಥವಾ ಹಾಗೆ ಬರಬಹುದಾ, ಇದು ಒಂದು ಗೊಂದಲ ಇದೆ. ಜೊತೆಗೆ ಏನಾದರೂ ಅಲ್ಲಿ ಬಿತ್ತು ಅಂತಂದ್ರೂ ಕೂಡ ಅದನ್ನ ಎತ್ಕೊಡೋದಿಲ್ಲ. ಅಲ್ಲಿ ಹಾಕುವಾಗ ಫೋನ್ ಬಿತ್ತು ಅಂದ್ರೂ ಹೋಯ್ತಷ್ಟೇ, ಹುಂಡಿಗೆ ಬಿದ್ಮೇಲೆ ಮುಗೀತು ಅನ್ನೋ ಥರನೂ ಇದೆ. ಎಲ್ಲರೂ ಹೇಳ್ತಿರ್ತಾರೆ ಅದು ಹುಂಡಿಗೆ ಹಾಕುವಂಥದ್ದು. ಇದು ಒಂದು ವಿಚಾರ ಕೇಳಬೇಕಾಗಿತ್ತು. ಅದರ ಜೊತೆನಲ್ಲಿ ಇವಾಗ ಶ್ರೀನಿವಾಸನೇ ಫುಲ್ಲು ದುಡ್ಡಿನ ದೇವರು, ಏನಪ್ಪ ಶ್ರೀನಿವಾಸನ್ ಬೇಡ್ಕೊಂಡ್ರೆ ಎಲ್ಲ ಸಿಗುತ್ತೆ ಅನ್ನುವಂಥದ್ದಿದೆ. ಆದರೆ ಶ್ರೀನಿವಾಸನೇ ಸಾಲ ಮಾಡಿದ್ದ, ಇನ್ನೂ ಸಾಲ ತೀರಿಸ್ತಾ ಇದ್ದಾನೆ ಅನ್ನೋದನ್ನು ಕೇಳಿದ್ದೀವಿ. ಸೊ ಶ್ರೀನಿವಾಸ ದೇವರು ಕೂಡ ಸಾಲ ಮಾಡಿದ್ರ ಗುರುಗಳ, ಇದು ನಿಜಾನ? ಇನ್ನೂ ಸಾಲ ತೀರಿಸ್ತಾ ಇದ್ದಾರಂತೆ, ಹೇಗಿದು? ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡಿ, ಯಾಕಂದರೆ ಹೋಗೋಕ್ಕೆ ಮುಂಚೆ ತಿಳ್ಕೊಳ್ಳೋಣ ಸ್ವಲ್ಪ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ನಾವು ತಿರುಪತಿ ಶ್ರೀನಿವಾಸನ ಬಗ್ಗೆ ಎಷ್ಟೋ ಸಲ ಮಾತಾಡಿದ್ದು ಅನ್ಕೋತೀನಿ. ಅದು ನಿಮ್ಮ ಪ್ರಶ್ನೆಗೆ ಒಂದಷ್ಟು ಉತ್ತರವನ್ನು ಕೊಡೋದಾದರೆ, ಬಹಳ ಮುಖ್ಯವಾಗಿ ಉಂಡಿಗೆ ಹಾಕೋದಿದೆಯಲ್ಲ ಅದು ಅವ್ರಿಗೆ ಗೊತ್ತಿದೆ, ಸಾಮಾನ್ಯವಾಗಿ ಅದು ಗೊತ್ತಿದೆ. ಆಮೇಲೆ ಬಡ್ಡಿ ಕಟ್ತಿದ್ದಾನಲ್ಲ ಅದು ಕೂಡ ಜನ ಬಹುಶಃ ಕಥೆಗಳ ಮೂಲಕವೋ ಯಾರೋ ಹೇಳೋದು ಕೇಳಿಸ್ಕೊಂಡು ತಿಳ್ಕೊಂಡಿರ್ತಾರೆ. ಇದು ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ, ಕುಬೇರನ ಬಳಿ ಶ್ರೀನಿವಾಸ ಮದುವೆಗೆ ತೆಗೆದುಕೊಂಡ ಆನಂತರ ಶ್ರೀನಿವಾಸ ಕಲಿಯುಗ ಇರೋ ತನಕ ಅವನಿಗೆ ಬಡ್ಡಿ ಕಟ್ತಾನೇ ಇರಬೇಕಂತೆ. ಇದೆಲ್ಲ ಯಾರು ಹೇಳಿದ್ರೋ ಯಾರು ಕೇಳಿದ್ರೋ, ಇದು ಋಷಿ ಪರಂಪರೆ ಬಂದದ್ದು. ಆ ಒಂದು ವರಾಹ ದೇವಸ್ಥಾನದಲ್ಲಿ ತಾಮ್ರದ ಪತ್ರೆಯಲ್ಲಿ ಬರೆದಿಟ್ಟಿರುವಂಥದ್ದು ಇವೆಲ್ಲವೂ ಕೂಡ ಇದೇ ನಿಜ. ಮನುಷ್ಯನಿಗೆ ಇದರಿಂದ ಆಗುವಂತಹ, ಅಲ್ಲಿಗೆ ಹೋದ ಮೇಲೆ ಮಂಗಳಗಳು ಏನು, ಮನುಷ್ಯನಿಗೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಉಂಟಾಗುವ ಸನ್ಮಂಗಳಗಳೇನು, ಇದನ್ನು ತೆಗೆದುಕೊಳ್ಬೇಕಾದ್ರೆ ಈಗ ನೋಡಿ, ನೀವು ಶಿವನನ್ನು ಈಗ ಒಂದು ಮಾತು ಏನು ಅಂದರೆ, ಬಡ್ಡಿ ಏನು ಅಂದರೆ ಬಡ್ಡಿ ಸಾಲ ತೀರಿಸ್ತಾರೆ. ಶಿವ ವಿಷ್ಣು ಬಡ್ಡಿ ಕಟ್ತಾನೋ ಅಥವಾ ಕಟ್ಟಲ್ವೋ ಬಿಟ್ಬಿಡಿ, ಅದನ್ನು ಹೆಂಗೆ ಲೆಕ್ಕ ತಗೊಳ್ತಾರೋ ಅಥವಾ ಉಂಡಿಗೆ ಬಿದ್ದಿದ್ದೆಲ್ಲ ಆ ಮಹಾವಿಷ್ಣುನೇ ಬಡ್ಡಿ ಕೊಡ್ತಾನೋ, ಅಲ್ಲಿರೋ ಅಂಥದ್ದು ಪದಾಧಿಕಾರಿಗಳು ಯಾರಿಗಾದ್ರೂ ಬಡ್ಡಿ ಕೊಡ್ತಾರೋ ಅದು ಗೊತ್ತಿಲ್ಲ, ಬಿಟ್ಬಿಡಿ. ಅಲ್ಲಿ ಏನು ತಿರುಪತಿನವರು ಟ್ರಸ್ಟಿಗಳಿದ್ದಾರೋ ಒಬ್ಬೊಬ್ಬರು 1,000 ದಿಕ್ಕಿಗೆ ಬಡ್ಡಿ ಕೊಡ್ತಾರೆ, ಅದನ್ನು ಬಿಟ್ಬಿಡಿ. ನಾನು ಹೇಳ್ತಿರೋದು ಬಹಳ ಮುಖ್ಯವಾಗಿ, ನೀವೆಂದಾದರೂ ತಿರುಪತಿಗೆ ಹೋದರೆ, ಈಗ ನೀವು ಹೋದ್ರೂ ಮಾಡಲೇಬೇಕಾಗಿರುವಂಥದ್ದು, ನಿಮ್ಮ ಶಕ್ತಿಯಾನುಸಾರ ತಿರುಪತಿ ಬೆಟ್ಟದ ಮೇಲೆ ನಿಮಗೆ ಯಾರಾದರೂ ಕಾಣಿಸಿ ಹಿಂಗಂದ್ರು ಅಂದ್ಕೊಳ್ಳಿ, ಏನೋ ಮಗುನ ಹಿಡ್ಕೊಂಡು ಅವ್ರು ಹಿಡ್ಕೊಂಡು ಯಾರೋ ಭಿಕ್ಷೆ ಬಿಡೋದು ಅಂದ್ಕೊಳ್ಳಿ, ಯಥಾಶಕ್ತಿ ಕೊಡ್ತಾ ಬನ್ನಿ. ಬೆಟ್ಟದ ಮೇಲೆ ಯಾರೇ ನಿಮ್ಮನ್ನು ಕೇಳಿದರೆ ಏನಾದರೂ ಒಂದು ಪದಾರ್ಥವನ್ನು ಕೊಟ್ಟೇ ತೀರಬೇಕು. ಇದಕ್ಕಿಂತಲೂ ಮುಖ್ಯವಾದದ್ದು, ತಿರುಪತಿ ಶ್ರೀನಿವಾಸನ ದಿವ್ಯ ದರ್ಶನವನ್ನೇನಾದರೂ ನೀವು ಮಾಡಲಿಕ್ಕೆ ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ತಿಂಗಳಿಗೆ ಒಂದು ಬಾರಿಯಾದರೂ ನಾನು ಹೋಗಿ ಬರ್ತಾ ಇದ್ದೀನಿ,
ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಂತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ಏನು ಅಂತಂದರೆ, ನೀವೇನಾದರೂ 100 ರೂಗಳು ಹುಂಡಿಗೆ ಹಾಕಿದ್ರೆ ಅವನು ನಿಮಗಾದ್ರೂ 100 ಪಟ್ಟು ನಿಮಗೆ ಬಡ್ಡಿ ಕೊಡ್ತಾನೆ ರೀ. ಅವನು ಕಟ್ಟಲ್ಲ, ನಿಮಗೆ ಬಡ್ಡಿ ಕೊಡ್ತಾನೆ. ಬರೆದಿಟ್ಕೊಳ್ಳೇಬೇಕಾದ್ರೆ ಅವನು ಕಟ್ತಾನೋ ಇಲ್ವೋ ಅದು ಎರಡನೇದು, ಅಥವಾ ಕಟ್ಟಲಬಹುದು, ಅದನ್ನು ಬಿಟ್ಬಿಡೋಣ. ಅದು ನಾವು ಯೋಚನೆ ಮಾಡುವಂಥದ್ದು ಅಲ್ಲವೇ ಅಲ್ಲ. ಅದು ಆತನ ಯೋಚನಾ ಲಾರಿಯೇ ಬೇರೆ. ಅದಕ್ಕಾಗಿ ನಮಗೂ ಆತ ಎಲ್ಲಿಂದ ಎಲ್ಲಿಗೆ ಆಕಾಶ ಎಣ್ಣೆಗೆ ಹಾಕಿದಂಗೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, 200 ರೂಗಳಾಗ್ತಿರೋ 2000 ಪಟ್ಟು ನಿಮಗೆ ಬಡ್ಡಿ ಕಟ್ತಾ ಬರ್ತಾನೆ. ನಿಮ್ಮ ಶಕ್ತಿಯಾನುಸಾರ ಹುಂಡಿಗೆ ಹಾಕಬೇಕಾದ್ರೆ ನನ್ನ ನೋವುಗಳಿಷ್ಟಿದೆ ಕಣಯ್ಯ, ನನ್ನ ಕಷ್ಟಗಳಿಷ್ಟಿದೆ ಕಣಯ್ಯ, ನನ್ನ ಜನ್ಮದಾರಭ್ಯ ದುಃಖಗಳು ನನ್ನ ಕಾಡ್ತಾ ಇದ್ದೇವೆ ಕಣಯ್ಯ, ನನ್ನ ಮಕ್ಕಳಾದಿಯಿಂದ ಹಿಡಿದು ನನ್ನ ಹೊರಗಡೆ ಪ್ರಪಂಚ, ನನ್ನ ಮನೆ ಒಳಗಿನ ಪ್ರಪಂಚ ಎರಡೂ ಸೇರಿ ಆರ್ತನಾದ ಮುಟ್ಟಿಬಿಟ್ಟಿದೆ ಅಂತ ಹೇಳಿ ಕೈಯಲ್ಲಿ ಹಿಡ್ಕೊಂಡು ಆ ನೋಟನ್ನು ಕೈಲಿ ಹಿಡ್ಕೊಂಡು, ಯಾವುದನ್ನು ನೀವು ಹಾಕಬೇಕು ಅಂತೀರ ಅದನ್ನು ಕೈಲಿ ಹಿಡ್ಕೊಂಡೇ ಹೋಗಿ ಅಲ್ಲಿ ಹತ್ರ ಹೋದ್ಮೇಲೆ ಪಾಕೆಟಿಂದ ತೆಗಿಬೇಡಿ, ಅದನ್ನು ತೆಗಿಬೇಡಿ. ನಿಮ್ಮ ಆರ್ತನಾದ ಬಹುಶಃ ಅವನು ನೀವು ಹಿಡ್ಕೊಂಡಿದ್ರಲ್ಲ, ನಿಮ್ಮ ಈ ನರಗಳೆಲ್ಲ ಇದಾವಲ್ಲ, ಬಹುಶಃ ಆ ಹಣವನ್ನು ಮುಟ್ಟಿದಾಗ, ಈಗ ಏನೋ ಮಾಡ್ತಾರಲ್ಲ ತಾಯಿ, ಯಾವುದೋ ಒಂದು ಸೈನ್ಸ್ ಇದೆಯಲ್ಲ, ಫಾರೆನ್ಸಿಕ್ ವರದಿ ಬರುತ್ತಲ್ಲ, ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದೊಂದು ಉಗುರದು ಕೂಡ ಕಂಡಿಡ್ದಾಗ್ತದೆ, ಇದು ಯಾರ್ದು ಅಂತ ಕಂಡಿಡ್ತಾರೆ. ಹಾಗೇ ನೀವು ಹಿಡಿದುಕೊಂಡಿರ್ತಕ್ಕಂತಹ ಕೈಯಲ್ಲಿನ ನೋಟು ಬಹುಶಃ ಒಂದು 20 ನಿಮಿಷಗಳು ಈ ಹಿಂದೆ, ಅಥವಾ ನೀವು ಲೈನ್ಗೆ ಹೋಗ್ತಿರಲ್ಲ ಆವಾಗಲೇ ಒಂದಷ್ಟು ಹಣ, ನೀವು 5,000 ಇಟ್ಕೊಳ್ತಿರೋ, 10,000 ಇಟ್ಕೊಳ್ತಿರೋ, ಅಥವಾ 500 ಇಟ್ಕೊಳ್ತಿರೋ, 100 ಇಟ್ಕೊಳ್ತಿರೋ, ಕೈಲಿ ಹಿಡಿದುಕೊಂಡು ನಿಮ್ಮ ಕಷ್ಟಗಳು, ನಿಮ್ಮ ದುಃಖಗಳು, ನಿಮ್ಮ ನೋವುಗಳೆಲ್ಲ ಹಾಕ್ಕೊಡು. ನಾನು ಈ ಬೆಟ್ಟದ ಮೇಲಿಂದ ಸ್ವಾಮಿ ಮತ್ತು ನಿನ್ನ ಪುನರ್ದರ್ಶನ ಪ್ರಾಪ್ತಿರಸ್ತು, ನನಗೆ ಆ ದರ್ಶನ ಕೊಡು, ಪುನರ್ದರ್ಶನ ಮತ್ತೂ ನಾನು ಮಾಡಬೇಕು ಅಂಥ ಶಕ್ತಿ ನಮಗೆ ಕೊಡು. ಆದರೆ ಬರಬೇಕಾದ್ರೆ ಖುಷಿಯಿಂದ ಸಂತೋಷವಾಗಿ ಇನ್ನೊಂದು 10 ಜನ ನಾನು ಕರ್ಕೊಂಡು ಬರಬೇಕು, ಇನ್ನೊಂದು 20 ಜನ ನಾನು ಕರ್ಕೊಂಡು ಬರಬೇಕು, ಆ ಭಾಗ್ಯ ನನಗೆ ಕೊಡು. ಅಂದರೆ ಆ ಸೇವಾ ಮನೋಭಾವನೆ ಕೊಡು. ಅಹಂಕಾರ ಅಲ್ಲ, ಅಂದರೆ ದುಡ್ಡು ಕೊಟ್ಬಿಟ್ಟು ಇವನ್ನೆಲ್ಲ ಕರ್ಕೊಂಬಂದಿದ್ದೆ ಅಂತ ಹೇಳಕ್ಕೆ ಬರಲಿಲ್ಲ ನಾನು. ಸೇವೆ ಮಾಡೋ ಅಂಥದ್ದು ಅಂದರೆ ಯಾರೆಲ್ಲ ಕೂಡ ಆ ಥರದ ನೋವಲ್ಲಿದ್ದಾರೋ ಅವ್ರನ್ನೂ ಕೂಡ ಆ ಶ್ರೀನಿವಾಸನ ಪಾದ ಪದ್ಮಗಳ ದರ್ಶನ ಮಾಡಿಕೊಳ್ಳ್ರೋ, ಈ ಮನುಕುಲವನ್ನು ನೀವು ಈ ಋಣಗಳಿಂದ ಮುಕ್ತಿ ಮಾಡಿಕೊಳ್ಳ್ರೋ, ಈ ಮನುಕುಲ ಉದ್ಧಾರಕ್ಕಾಗಿ ಅವನ ದರ್ಶನ ಮಾಡಿಕೊಳ್ಳ್ರು ಅಂತೇಳಿ ಕರ್ಕೊಂಡು ಬರ್ತಾರೆ. ಅಂಥ ಶಕ್ತಿ ನನಗೆ ಕೊಡು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ಳಿ, ನಿಮ್ಮ ನೋವುಗಳು ಅಂದ್ಕೊಳ್ಳಿ. ಆ ಹುಂಡಿಗೆ ಕೃಷ್ಣಾರ್ಪಣ, ಕೃಷ್ಣಾರ್ಪಣ. ಅಲ್ಲಿರೋ ಶ್ರೀನಿವಾಸ ಗುರುಗಳೇ ಕೃಷ್ಣಾರ್ಪಣೆ ಎಂದೇ ಹಂಗೆ ಬರುತ್ತಾ? ಹೌದು ಗುರುಗಳೇ, ಪ್ರಶ್ನೆ ಶ್ರೀನಿವಾಸನಿಗೆ ಹೋಗಿರೋದು, ದರ್ಶನ ಮಾಡೋದು ಕೃಷ್ಣಾರ್ಪಣ. ಇದು ಒಳ್ಳೆ ಪ್ರಶ್ನೆನೇ, ನೋಡಲ್ಲೆಲ್ಲ ಉಟ್ಕೊಳ್ತವೆ. ಈಗ ನೀವು ಕೃಷ್ಣಾರ್ಪಣ ಅಂತ ಹಾಕಿದ್ರೆ ನೀವು ಶ್ರೀನಿವಾಸ ಅರ್ಪಣ, ಗೋವಿಂದಾರ್ಪಣ ಅನ್ನಬಹುದು, ಅಭ್ಯಂತರ ಇಲ್ಲ. ಇಲ್ಲೊಂದು ಮೆಸೇಜ್ ಇದೆ ನೋಡ, ಕೃಷ್ಣಾರ್ಪಣ ಅಂದಿದ್ದಕ್ಕೆ ಇದು ನಿಮಗೆ ಈ ವಿಷಯ ನಾನು ಮುಟ್ಟಿಸ್ಬೇಕಾಯಿತು. ಕೃಷ್ಣಾರ್ಪಣ ಅಂತಂದು ಏನು ಗೊತ್ತಾ, ಬಹುಶಃ ನಿಮಗೆ ಯಾರಾದರೂ ಯಾರ ಬಳಿ ಒಂದು ಪೆನ್ನಿದೆ ಕೈ ಮೇಲೆತ್ತಿ, ಯಾರ ಬಳಿ ಒಂದು 100 ರೂಪಾಯಿ ನೋಟಿದೆ ಕೈ ಮೇಲೆತ್ತಿ, ಯಾರಿಗೆ ತಿಂಡಿ ತಿಂದ ಕೈ ಮೇಲೆ ಎಲ್ಲರೂ ಎತ್ತುತ್ತಾರಲ್ಲ, ಆ ಕೈ ಎತ್ತದ. ಯಾರ ಹತ್ರ ಕಷ್ಟಗಳಿದ್ದಾವೆ ಹೇಳಿ, ಯಾರ ಬಳಿ ನೋವುಗಳಿದ್ದಾವೆ ಹೇಳಿ, ಯಾರ ಬಳಿ ದುಃಖಗಳಿದ್ದಾವೆ ಹೇಳಿ ಅಂತ ಕೃಷ್ಣ ಕೇಳ್ತಂತೆ. ಯಾರು ಕೈ ಎತ್ತುತ್ತಾರೋ ಅವ್ರದ್ದು ಆ ಕಷ್ಟ ತಗೊಳ್ತಾನಂತ. ಅದೇ ಕೃಷ್ಣಾರ್ಪಣ, ಅದೇ ಕೃಷ್ಣಾರ್ಪಣ. ಕೃಷ್ಣಾರ್ಪಣ ಅಂದರೆ ನಿಮ್ಮ ಕಷ್ಟಗಳು, ನಿಮ್ಮ ದುಃಖಗಳು, ನಿಮ್ಮ ನೋವುಗಳನ್ನು ಅವ ಸ್ವೀಕಾರ ಮಾಡ್ತಾನಂತೆ. ಅವನು ಗೊತ್ತು ಅದನ್ನು ದಹನ ಕ್ರಿಯೆ ಮಾಡೋದು. ನಿಮ್ಮ ಕಷ್ಟಗಳನ್ನು, ನಿಮ್ಮ ದುಃಖಗಳನ್ನು ದಹಿಸಿ ಬಿಡುತ್ತಾನೆ. ಹಾಗಾಗಿ ನೀವು ಗಹಿಸಿ ನಕ್ಕಬೇಕು, ಅಷ್ಟು ಖುಷಿ ಸಂತೋಷವನ್ನು ಅವ ಕೊಡುತ್ತಾನೆ ಶ್ರೀನಿವಾಸ. ಅದಕ್ಕಾಗಿ ನೀವು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋದರೂ ಕೃಷ್ಣಾರ್ಪಣ ಅಂತ ಹುಂಡಿಗೆ ಹಾಕಿ ಬನ್ನಿ. ನಿಮ್ಮ 10 ಪಟ್ಟು ಬಡ್ಡಿಯನ್ನು ನಿಮಗೆ ರಿಟರ್ನ್ ಮಾಡ್ತಾನೆ. ನಿಮ್ಮ ಕರ್ಮ ಇತ್ತಲ್ಲ ಅದನ್ನು ಧರ್ಮ ರೂಪದಲ್ಲಿ ಕನ್ವರ್ಟ್ ಮಾಡಿ ನಿಮಗೆ ಕೊಡುತ್ತಾನೆ. ಅಷ್ಟು ಶಕ್ತಿ ಇರೋವಂಥದ್ದು. ಬಟ್ ನೀವು ಏನು ಅಂತಂದರೆ ಹೋಗ್ತೀರಿ ಬರ್ತೀರಿ ಏನೋ ಮಾಡ್ತೀರಿ, ಅದಕ್ಕಾಗಿ ಅವ ಸುಮ್ಮನೆ ಇರ್ತಾನೆ ಅಷ್ಟೇ. ಯಾರಾದರೂ ಅರ್ಥ ಮಾಡ್ಕೊಂಡವ್ರು ಮಾತ್ರ ಅವ ಕರುಣಿಸ್ಕೊಡ್ತಾನೆ. ತಾಯಿ ಆದವಳು ಪ್ರೀತಿಯಿಂದ ಕೊಡುತ್ತಾಳೆ. ಆದರೆ ನಿಮ್ಮ ಜ್ಞಾನ ಇದೆಯಲ್ಲ, ಮತ್ತು ಇನ್ನೇನೇನೋ ಅತಿ ಬುದ್ಧಿ ಉಪಯೋಗಿಸನ್ನು ಮಾಡೋ ಬದಲಿಗೆ ಅಟ್ಲೀಸ್ಟ್ ಇದನ್ನು ಮಾಡ್ತಾ ಬನ್ನಿ. ಶ್ರೀನಿವಾಸ ನಿಮಗೆ ಯಾವುದರಲ್ಲಿ ರಕ್ಷಣೆ ಕೊಡಬೇಕೋ ಅದೆಲ್ಲದರಲ್ಲೂ ಕೂಡ ರಕ್ಷಣೆ ಕೊಡುತ್ತಾನೆ. ಒಟ್ಟಾರೆಯಾಗಿ ನಾನು ಖುಷಿಯಾಗಿ ಮತ್ತು ಈ ಬೆಟ್ಟಕ್ಕೆ ಒಂದಷ್ಟು ಜನರ ಜೊತೆ ಬರಬೇಕು, ನನಗೆ ಪುನರ್ದರ್ಶನ ಭಾಗ್ಯ ಕೊಡು ತಂದೆ ಅಂತ ಕೇಳ್ಕೊಂಡು ಬನ್ನಿ ನನ್ನ ಪ್ರೀತಿಯ ಭಾಗ್ಯವಂತ ಬಂಧುಗಳು. ಖಂಡಿತವಾಗ್ಲೂ ಗುರುಗಳೇ, ಇವಾಗ ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಯಾರೆಲ್ಲ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇದನ್ನೊಂದಿಷ್ಟು ಬೆಟ್ಟದ ಮೇಲೆ ಯಾರಾದರೂ ಏನಾದರೂ ಕೇಳಿದ್ರೆ ಕೊಟ್ಟರೆ ನಮಗೆ ಒಳ್ಳೇದಾಗತ್ತೆ ಅನ್ನೋಂಥದ್ದು ಹೇಗೆ ತಿಳ್ಕೊಂಡ್ವಿ. ಜೊತೆಗೆ ಹುಂಡಿಗೆ ಹಾಕೋದ್ರಿಂದ
ನಮಗೆ ಅದು ಹೇಗೆ ಹಿಂದ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ನಾವು ತಿಳ್ಕೊಂಡು ಹುಂಡಿಗೆ ಹಾಕೋದು ಮತ್ತು ಕೇಳಿಸ್ಕೋಬೇಕು ನೀವು. ಯಾಕೆಂದ್ರೆ ಆ ಪಾಕೆಟ್ ತೆಗೆದಾಕ್ತೀರಿ, ಆ ಹಣವನ್ನ ನಿಮ್ಮ ಮನಸ್ಸಲ್ಲಿ ಈಗ ಹಿಡ್ಕೊಂಡು ಯೋಚನೆ ಮಾಡ್ತಿರಲ್ಲ, ಆ ಯೋಚನೆಗಳು ಅದ್ರ ಒಳಗಡೆ ಸ್ಕ್ಯಾನ್ ಆಗ್ತವೆ. ಅಂದ್ರೆ ಮಾನಸಿಕವಾಗಿ ಇಲ್ಲಿ 3 ಶರೀರಗಳಿದೆ ನಮಗೆ. ನಮಗಿರ್ತಕ್ಕಂಥದ್ದು ಏನಿದೆಯೋ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಆ ಕಾರಣ ಶರೀರ ಮಾತಾಡುತ್ತದೆ. ಅದು ಮಾತಾಡಿದಾಗ ಬಹುಶಃ ನಿಮ್ಮ ಆರ್ತನಾದ ಅವ್ರಿಗೆ 100% ಕೇಳಿಸ್ಬಿಡುತ್ತೆ. ಯಾಕಂದರೆ ಓಂಕಾರದಲ್ಲಿ ಬರತಕ್ಕಂಥದ್ದು ಇವು ನಾದ ಮತ್ತು ಬಿಂದು. ಆ ಆರ್ತನಾದ, ಆ ನಾದಕ್ಕೆ ಟಚ್ ಆಯಿತು ಅಂತಂದರೆ ಬಹುಶಃ ಅದ್ರ ಸುಮ್ಮನೆ ಅವನೊಂದು ಓರೆ ನೋಟ ಬಿತ್ತು ಅಂತಂದರೆ 1 ಸೆಕೆಂಡ್ ಅದರ ಒಳಗಡೆ ಕಾಲು ಭಾಗ, 1 ಸೆಕೆಂಡಲ್ಲಿ ಅದರಲ್ಲಿ ಕಾಲು ಭಾಗ ಅವನ ಓರೆ ನೋಟ ಬಿತ್ತು ಅಂತಂದರೆ ನಿನ್ನ 7 ಜನ್ಮಗಳು ಅಂತಂದರೆ ಬಹುಶಃ ನಿನ್ನ ಪರಂಪರೆ ಬಿಟ್ಟುಬಿಡು, ನಿನ್ನ ಮಕ್ಕಳ ಮೊಮ್ಮಕ್ಕಳು ಬಿಟ್ಟುಬಿಡು, ಇದಾದ್ಮೇಲೆ ಮತ್ತಿನ್ನೊಂದು ಜನ್ಮಕ್ಕೆ ಹೋಗ್ತೀಯ, ಅಲ್ಲೂ ಕೂಡ ಅವನ ರಕ್ಷಣೆ ಇರುತ್ತಂತೆ. ಒಂದೇ 1 ಸೆಕೆಂಡ್ ಅವನೇನಾದರೂ ಓರೆ ನೋಟದಲ್ಲಿ ನೋಡಿದ್ರೆ ಬಂದು. ಖಂಡಿತ ಗುರುಗಳೇ. ಸೊ ಇಷ್ಟು ಅದ್ಭುತವಾಗಿರುವಂಥ ವಿಚಾರನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.